ಯಾಕಂದ್ರೆ ನಾವು ಡೀಟೇಲ್ಸ್ ಇಲ್ಲಿ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ತುಂಬ ಒಳ್ಳೆ ಕೆಲಸ ಮಾಡಿ ಅದಕ್ಕೆ ಈ ಕೇಸ್ಗೆ ಡಿಟೆಕ್ಟ್ ಮಾಡಿದ್ದಾರೆ ಅವರು. ಸೊ ಟೋಟಲ್ ಈ ಪರ್ಟಿಕ್ಯುಲರ್ ಆರೋಪಿ ಕಡೆಯಿಂದ 8 ಕೇಸಸ್ ಡಿಟೆಕ್ಟ್ ಆಗಿದೆ. ಇದರಲ್ಲಿ 3 ಮಾಗಡಿ ರೋಡ್ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ಇದೆ, 1 ಕೇಸ್ ಕಾಮಾಕ್ಷಿಪಾಳ್ಯ, 3 ಕೇಸ್ ಬಸವನಗುಡಿ, ಇನ್ನೊಂದು ಕೇಸ್ ಕೆಂಗೇರಿ ಪೊಲೀಸ್ ಸ್ಟೇಷನ್. ಟೋಟಲ್ 8 ಕೇಸ್ ಇವ್ರ ಕಡೆಯಿಂದ ರಿಕವರಿ ಆಗಿದೆ. ಮತ್ತು ಇನ್ನು ಕೆಲವು ರಿಕವರಿ ಆಗಬೇಕು. ಯಾಕೆಂದ್ರೆ ಪರ್ಟಿಕ್ಯುಲರ್ ಇವರು ಆರೋಪಿ ಯಾರಿದ್ದಾರೆ ಅವರು ಕೆಲವು ಸೈಟ್ಸ್ ಪರ್ಚೇಸ್ ಮಾಡಿದ್ದಾರೆ. ಸೊ ಅದೂ ನಾವು ಕಾನೂನು ಪ್ರಕಾರ ಆ ಸೈಟ್ಗೆ ಕೂಡ ಸೈಟ್ಸ್ ಏನು ಪರ್ಚೇಸ್ ಆಗಿದೆ ಅವ್ರ ಕಡೆಯಿಂದ ಅದನ್ನು ನಾವು ಸೀಸ್ ಮಾಡಿ ಮತ್ತೆ ಪ್ರಾಪರ್ಟಿ ಪರ್ಚೇಸ್ ಥ್ರೂ ದಿಸ್ ಅಂದರೆ ಇದರಿಂದ ವ್ಯವಹಾರ ನಡೆದಿದೆ ಅಂತ ನಾವು ಪ್ರೂವ್ ಮಾಡ್ಕೊಂಡು ಅದನ್ನು ರಿಕವರಿಯಲ್ಲಿ ತೋರಿಸ್ತೀವಿ. ಸೊ ಇದು ಚೌಲ್ಟ್ರಿಯಲ್ಲಿ ಇತ್ತೀಚೆಗೆ ಕೆಲವು ಕೇಸಸ್ ರಿಪೋರ್ಟ್ ಆಗಿದೆ. ಅದರದ್ದು ಒಂದು ಆರೋಪಿ ಸಿಕ್ಕಿದ್ದಾನೆ. ಟೋಟಲ್ 8 ಕೇಸಸ್ ರಿಕವರಿ ಆಗಿದೆ ಮಾಗಡಿ. ಓಕೆ, ಥ್ಯಾಂಕ್ ಯು. ಇನ್ನೊಂದು ಬೇಗೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿ, ಇದು ನಮ್ಮ ಹೊಸ ಎಲೆಕ್ಟ್ರಾನಿಕ್ ಸಿಟಿ ಡಿವಿಷನ್ ಏನು ಕ್ರಿಯೇಟ್ ಆಗಿದೆ ಆ ವ್ಯಾಪ್ತಿಯಲ್ಲಿ ಸ್ಟೇಷನ್ ಇರೋದು. ಇದರಲ್ಲಿ ಅಂದಾಜು 20 ಲಕ್ಷದ್ದು ಸಾಮಾನ್ಯ ಗೋಲ್ಡ್ ಮತ್ತು ಇದು ರಿಕವರಿ ಆಗಿದೆ ಆರ್ನಮೆಂಟ್ಸ್. ಟೋಟಲ್ 6 ಕೇಸಸ್ ಡಿಟೆಕ್ಟ್ ಆಗಿದೆ. 3 ಕೇಸಸ್ ಬೇಗೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿದು, 1 ಕೇಸ್ ಹೊಸಕೋಟೆ ಪೊಲೀಸ್ ಸ್ಟೇಷನ್ದು, 1 ಕೇಸ್ ಚಿಕ್ಕಬಳ್ಳಾಪುರ ಪೊಲೀಸ್ ಸ್ಟೇಷನ್ದು, 1 ಕೇಸ್ ಆಂಧ್ರ ಪ್ರದೇಶದು ಕುಪ್ಪಂ ಪೊಲೀಸ್ ಸ್ಟೇಷನ್. ಟೋಟಲ್ 6 ಕೇಸಸ್ ರಿಕವರಿ ಆಗಿದೆ. ಇವ್ರ ಕಡೆಯಿಂದ ನಮ್ಮ 232 ಗ್ರಾಮ್ಸ್ ಗೋಲ್ಡ್ ಏನು ಪ್ಲೇಜ್ ಮಾಡಿದ್ದಾರೆ ಅದು ಎಲ್ಲ ರಿಕವರಿ ಆಗಿದೆ. ಇವರು ಮೂಲತಃ ನಮ್ಮ KGF ಅವರು ಅಲ್ಲಿಂದ ಬಂದು ಇಲ್ಲಿ ಮಾಡ್ತಾ ಇದ್ರು. ಆಮೇಲೆ ಹಳೆ ಕೇಸಸ್ ಕೂಡ ಇವ್ರ ಬಗ್ಗೆ ಇದೆ. ಆ ಹಳೆ ಕೇಸಸ್ ಕೂಡ ಡೀಟೇಲ್ಸ್ ನಮ್ಮ ಬ್ಯಾಂಗ್ಳೂರ್ ಮತ್ತು KGF ಅಲ್ಲಿ ಕೂಡ ಇದೆ. ಒಬ್ಬ ಆರೋಪಿ ಇದರಲ್ಲಿ ಸಿಕ್ಕಿದಾನೆ. ಇನ್ನೊಬ್ಬ ಆರೋಪಿಗೋಸ್ಕರ ನಮಗೆ, ಯಾಕಂದ್ರೆ ಇವರು ಅರೆಸ್ಟ್ ಆದ ತಕ್ಷಣ ಅವ್ರು ಎಬ್ಸ್ಕೊಂಡಿಂಗ್ ಆದ್ರೆ, ಬಟ್ ಅವ್ರ ಬಗ್ಗೆ ಕೂಡ ನಾವು ನಮ್ಮ ಟೀಮ್ಸ್ ಅವರು ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಅವ್ರು ಸಿಕ್ಕಿದ ಮೇಲೆ ಇನ್ನೂ ರಿಕವರಿ ಆಗ್ಬೋದು ಅಂತ ನಮಗೆ ಭರವಸೆ ಇದೆ. ಸೊ ಟೋಟಲ್ 6 ಕೇಸಸ್ ರಿಕವರಿ ಮಾಡಿ ಬೇಗೂರು ಸ್ಟೇಷನ್ ಅವ್ರು ನಮ್ಮ DCP ಮತ್ತು ಅವ್ರ ತಂಡದವರು ತುಂಬ ಒಳ್ಳೆ ಕೆಲಸ ಮಾಡಿ ಇದು ಮಾಡಿದರು ಬೇಗೂರು.